ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಾನು ಈ ಒಂದು ವಿಡಿಯೋದಲ್ಲಿ ಅಲಸಂದೆ ಕಾಳನ್ನ ಬಳಸ್ಕೊಂಡು ಹಾಲು ಸಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ. ಈ ಒಂದು ಕೋಲ್ಡ್ ಸೀಸನಲ್ಲಿ ಅಥವಾ ನೆಗಡಿ ಕೆಮ್ಮು ಆದಾಗ ರುಚಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಇಲ್ಲಿ ಅಲಸಂದೆ ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ ಗೆಡ್ಡೆಕೋಸನ್ನು ಹಚ್ಚಿಟ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆಯನ್ನು ಹಚ್ಚಿಟ್ಕೊಂಡಿದ್ದೀನಿ. ಒಂದೆರಡು ಬೀನ್ಸನ್ನು ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಬದನೆಕಾಯಿನ ಸಹ ನಾನು ತೊಗೊಂಡಿದ್ದೀನಿ. ಬದನೆಕಾಯಿ ಆಲೂಗಡ್ಡೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ಇದಕ್ಕೆ ಬೇಕು ಅಂದರೆ ನೀವು ಸೋರೆಕಾಯಿ ಹಾಕ್ಕೋಬೋದು, ಮತ್ತು ಚಿಕ್ಕಡಿಕಾಯಿ ಅಂತಾರಲ್ಲ ಅದು ಸಹ ನಾವು ತರಕಾರಿಯನ್ನಾಗಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಈ ಒಂದು 4 ಐಟಮ್ನ ಹಾಕ್ಬಿಟ್ಟು ನೀಟಾಗಿ ಆ ಕಾಳು ಜೊತೆ ನೀಟಾಗಿ ಒಂದು 3 ಸಲ ತೊಳೆದಿಟ್ಕೊತಾ ಇದ್ದೀನಿ. ನೋಡಿ ತೊಳೆದಿಟ್ಕೊಂಡಾಗಿದೆ. ಈಗ ಇನ್ನೊಂದು ಪಾತ್ರೆಗೆ ನಾನು ತೊಳೆದಿಟ್ಟಿರುವಂತಹ ತರಕಾರಿ ಮತ್ತು ಕಾಳನ್ನು ಈ ಥರ ಹಾಕ್ಕೊತಾ ಇದ್ದೀನಿ. ಈ ಒಂದು ಹಾಲು ಸಾರಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ. ಮತ್ತು ಹಾಲು ಸಾಂಬಾರು ಅಂತಂದರೆ ಕೆಲವ್ರಿಗೆ ಇಷ್ಟ ಆಗಲ್ಲ. ಬಟ್ ಈ ಥರ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ. ಇದೊಂಥರ ಯೂನಿಕ್ ಸ್ಟೈಲು ಮತ್ತು ಬಾಯಿಗೆ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳು ಸಹ ತಿಂತಾರೆ ಇಷ್ಟಪಟ್ಟು. ನೋಡಿ ಸಾಕಾಗೋಷ್ಟು ಸ್ವಲ್ಪ ನೀರನ್ನು ನಾನು ಇದಕ್ಕೆ ಬೆರೆಸ್ತಾ ಇದ್ದೀನಿ. ನಾವು ಇದನ್ನು ಕುಕ್ಕರಿಗೆ ಇಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಎಲ್ಲ ಹಸಿಯಾದ ತರಕಾರಿ ಮತ್ತು ಹಸಿ ಕಾಳಲ್ವಾ. ಸೊ ಯಾವುದೇ ಥರ ನಾವು ಕುಕ್ಕರ್ಗಿಟ್ಟರೆ ಅದು ತುಂಬಾ ಬಾಯ್ಲ್ ಆಗುತ್ತೆ. ಸೊ ನಾವು ಹಾಗೆ ಡೈರೆಕ್ಟಾಗಿ ಪಾತ್ರೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ. ಇದು ಸ್ವಲ್ಪ ಅರ್ಧ ಬೆಂದಾದಮೇಲೆ ಉಪ್ಪು ಹಾಕ್ಬಿಟ್ಟು ಬೇಯೋದಕ್ಕೆ ಇಡಬೇಕು. ಅದಕ್ಕಿಂತ ಮುಂಚೆ ನಾವು ಅದು ಬೇಯೋ ಅಷ್ಟರೊಳಗೆ ನಾವು ಒಂದು ಮಸಾಲೆನ ರೆಡಿ ಮಾಡೋಣ. ನೋಡಿ ಒಂದು ಬೆಳ್ಳುಳ್ಳಿಯನ್ನು ಈ ಥರ ಸುಲಿದಿಟ್ಕೊಂಡಿದ್ದೀನಿ. ಸಾಕಾಗೋಷ್ಟು ಸ್ವಲ್ಪ ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಚಿಲ್ಲಿ ಪೌಡರ್ ಅಂದರೆ ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಮತ್ತು ಕಾಳು ಮೆಣಸನ್ನು ನಮಗೆ ಎಷ್ಟು ಬೇಕೋ ನೋಡಿಕೊಂಡು ಖಾರಕ್ಕೆ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಟೇಸ್ಟ್ ಬರೋದು ಮತ್ತು ಸ್ವಲ್ಪ ಮಂದಕ್ಕೆ ಬರಬೇಕು ಅಂತಂದರೆ ನಾನು ಸ್ವಲ್ಪ 1 ಸ್ಪೂನಷ್ಟು ರೇಷನ್ ಅಕ್ಕಿಯನ್ನು ಈ ಥರ ನೆನೆಸಿಟ್ಕೊಂಡಿದ್ದೀನಿ. ನೀವು ಯಾವ ಅಕ್ಕಿ ಇದ್ದರೆ ಅದನ್ನು ನೀವು ಬಳಸ್ಬೋದು. ನೋಡಿ ಒಂದು ಗ್ಲಾಸಲ್ಲಿ ನಾನು ಹಾಲನ್ನು ತೊಗೊಂಡಿದ್ದೀನಿ. ನೀವು ಪಾಕೆಟ್ ಹಾಲು ಅಥವಾ ಹಸುವಿನ ಹಾಲು ಬೇಕಾದರೆ ಯೂಸ್ ಮಾಡ್ಬೋದು. ನಾನಿಲ್ಲಿ ಎಮ್ಮೆ ಹಾಲನ್ನು ತೊಗೊಂಡಿದ್ದೀನಿ. ನೋಡಿ ಒಂದು ಸ್ವಲ್ಪ ನೀಟಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೋಡಿ ಈ ಒಂದು ಕನ್ಸಿಸ್ಟೆನ್ಸಿಗೆ ನೀಟಾಗಿ ಗ್ರೈಂಡ್ ಮಾಡಿ ಈ ಒಂದು ಪೇಸ್ಟನ್ನು ನಾವು ರೆಡಿ ಮಾಡಿಕೊಂಡ್ರೆ ಇದಕ್ಕೆ ನಾವು ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ಆಲ್ರೆಡಿ ಅರ್ಧ ಭಾಗ ಬೆಂದಿದೆ ಕಾಳು ಮತ್ತು ತರಕಾರಿ. ಇದು ಮುಕ್ಕಾಲು ಭಾಗ ಬೆಂದಾದಮೇಲೆ ನಾವು ಆ ಒಂದು ಮಸಾಲೆಯನ್ನು ಹಾಕಬೇಕಾಗುತ್ತೆ. ಇದು ನೋಡಿ ಆಲ್ರೆಡಿ ಸ್ವಲ್ಪ ಕಾಳು ಎಲ್ಲ ಉಚ್ಕಿ ನೋಡಿದಾಗ ಬೆಂದಿದೆ ಅಂತ ಅರ್ಥ ಆಗುತ್ತೆ. ತರಕಾರಿ ಮುಕ್ಕಾಲು ಭಾಗನೂ ಬೆಂದಿದೆ. ಫುಲ್ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಮತ್ತೆ ಮಸಾಲೆಯನ್ನು ಹಾಕಿದಾಗ ಮತ್ತೆ ಸ್ವಲ್ಪ ಬೇಯುತ್ತಲ್ವ. ಸೊ ಅದಕ್ಕೂ ನೀಟಾಗಿ ರುಚಿ ಅದರೊಳಗೆ ನೀಟಾಗಿ ಬಿಟ್ಕೊಡುತ್ತೆ. ನಾನು ರುಬ್ಬಿರುವಂತಹ ಈ ಒಂದು ಮಸಾಲೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ, ಸ್ವಲ್ಪ ಮಂದಕ್ಕಿದ್ರೇ, ಯಾಕಂದರೆ ಅಕ್ಕಿ ಎಲ್ಲ ನಾವು ಸ್ವಲ್ಪ ರುಬ್ಬಿರ್ತೀವಲ್ಲ. ಸೊ ಅಕ್ಕಿ ರುಬ್ಬಿದ್ರೆ ಸ್ವಲ್ಪ ಆ ಒಂದು ಮಸಾಲೆ ಮಂದಕ್ಕೆ ಬರುತ್ತೆ ಅಂತ ಅದೂ ಒಂದು ರೀಸನ್ ಆಗುತ್ತೆ. ಮತ್ತು ತುಂಬಾ ಟೇಸ್ಟ್ ಸಿಗುತ್ತೆ ಈ ಒಂದು ಅಕ್ಕಿ ನೆನೆಸಿ ರುಬ್ಬೋದ್ರಿಂದ. ನೋಡಿ ಈ ಕನ್ಸಿಸ್ಟೆನ್ಸಿ ಸಾಕು, ಯಾಕಂದರೆ ಕಾಳು ಮತ್ತು ಮಸಾಲೆ ನೀಟಾಗಿ ಬೇಯೋ ಅಷ್ಟೊತ್ತಿಗೆ ಒಂದು ಒಳ್ಳೆ ಹದವಾದಂಥ ಕನ್ಸಿಸ್ಟೆನ್ಸಿ ನಾವು ಬರೋವರೆಗೂ ವೆಯ್ಟ್ ಮಾಡಬೇಕು. ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ. ಆಗಿದೆ ಈಗ ನೋಡಿ. ವಾವ್, ಈ ಸ್ವಲ್ಪ ಎಲ್ಲ ನೀಟಾಗಿ ಆ ಒಂದು ಮಸಾಲೆಯಲ್ಲಿ ಕಾಳು ಎಲ್ಲ ಬೆಂದಿದೆ. ನೋಡ್ತಾ ಇದ್ದೀರಲ್ವ, ಕಲರ್ ಚೇಂಜ್ ಆಗಿದೆ, ಕಾಳು ಸಹ ಬೆಂದಿದೆ. ನೋಡಿ ಸ್ವಲ್ಪ ಮಂದದ ಕನ್ಸಿಸ್ಟೆನ್ಸಿಗೆ ಬಂದಿದೆ.
ಸೊ ಈ ಒಂದು ಸ್ಟೆಪ್ಪಲ್ಲಿ ನಾವು ಉಪ್ಪು ಖಾರನ ಚೆಕ್ ಮಾಡಿಕೊಂಡು ಬೇಕಾದ್ರೆ ಉಪ್ಪು ಬೇಕು ಅಂದರೆ ಹಾಕ್ಕೋಬೇಕು, ಮತ್ತು ಖಾರನೂ ಅಷ್ಟೇ ಬೇಕು ಇನ್ನೂ ಸ್ವಲ್ಪ ಚಿಲ್ಲಿ ಪೌಡರ್ ಬೇಕು ಅಂತಂದರೆ ಆ್ಯಡ್ ಮಾಡ್ಕೋಬೋದು. ನನಗೆ ಇಲ್ಲಿ ಎಲ್ಲ ನೀಟಾಗಿ ಒಂದೇ ಅಳತೆಯಲ್ಲಿ ಹಾಕಿರೋದ್ರಿಂದ ನಮ್ಮ ಮನೆಗೆ ಬೇಕಾದಂಥ ಒಂದು ಟೇಸ್ಟು ಇದು ಇದೆ. ಸೊ ಈ ಒಂದು ಸ್ವಲ್ಪ ಕುದಿಯೋ ಒಂದು ಇದರಲ್ಲಿ ಸ್ಟವನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ನಾವು ಹಾಲನ್ನು ಹಾಕಬೇಕು. ನೋಡಿ ಇಲ್ಲಿ ಒಂದು ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೆ, ಈ ಕನ್ಸಿಸ್ಟೆನ್ಸಿಗೆ ಆದರೆ ಸಾಕು. ಇದು ಕುದಿಯೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ ಅಲ್ವಾ. ಸೊ ಇದು ಹಾಲು ಹಾಕಿದ್ಮೇಲೆ ಕುದಿಯೋ ಅವಶ್ಯಕತೆ ಇಲ್ಲ. ನಾನು ಸಿಮ್ಮಲ್ಲಿಟ್ಟು ಹಾಲನ್ನು ಹಾಕಿದೆ. ಈಗ ಸ್ವಲ್ಪ ಹೈ ಫ್ಲೇಮ್ ಇಟ್ಬಿಟ್ಟು ಆಫ್ ಮಾಡಿದ್ರೆ ಮುಗಿಯಿತು. ನೋಡಿ ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ರೆಸಿಪಿಯನ್ನು ಟ್ರೈ ಮಾಡ್ತಾ ಇರ್ತೀನಿ ನಿಮಗೋಸ್ಕರ. ಹೇಗಿದೆ ಈ ಹಾಲು ಸಾಂಬಾರು? ಮನೆಯಲ್ಲೇ ಟ್ರೈ ಮಾಡಿ, ಹೇಗಿದೆಯೋ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಈ ಒಂದು ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬಾ ರುಚಿಕರವಾದಂತಹ ಹಾಲು ಸಾರು. ಥ್ಯಾಂಕ್ ಯು, ಬಾಯ್.